ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಯಾಂಕಿಂಗ್ ಥ್ರೂ ಕನ್ನಡ. ನಾನು ಒಂದೆರಡು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ, ಲೈಕ್ ಯೂಟ್ಯೂಬ್ ಶಾರ್ಟ್ಸು. ಅದರಲ್ಲಿ ನಾನು ಯಾವುದೋ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀನಿ ಅನ್ನೋ ಥರ ಹೇಳಿದ್ದೆ. ಆ್ಯಂಡ್ ಸ್ವಲ್ಪ ಜನ ಅದನ್ನು ಕರೆಕ್ಟಾಗಿ ಗೆಸ್ ಕೂಡ ಮಾಡಿದ್ದೀರಾ. ನಾನು JAIIB ಎಕ್ಸಾಮಿಗೋಸ್ಕರ ಪ್ರಿಪೇರ್ ಆಗ್ತಿದ್ದೀನಿ. ಆ್ಯಂಡ್ ಸ್ವಲ್ಪ ಜನಕ್ಕೆ ಜನರಲ್ ಆಗಿ ಹೇಳೋದಾದರೆ ಸ್ವಲ್ಪ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಲೈಕ್ ಬ್ಯಾಂಕಿಂಗ್ ಫೀಲ್ಡಲ್ಲಿ ನಾವು ಸೇರ್ಕೊಂಡಾದ್ಮೇಲೆ ಎಕ್ಸಾಮ್ಸ್ ಇರುತ್ತೆ ಇಂಟರ್ನಲ್ ಬ್ಯಾಂಕಿಂಗಲ್ಲಿ. ಸೊ ಅದನ್ನ ಕ್ಲಿಯರ್ ಮಾಡಿಕೊಂಡ್ರೆ ಪ್ರಮೋಷನ್ ಆಗುತ್ತೆ ಅನ್ನೋ ಒಂದು ರಫ್ ಐಡಿಯಾ ನಮಗೆ ಇರುತ್ತೆ. ಇನ್ ಜನರಲ್ ನಾನು ಹೇಳ್ತಿದ್ದೀನಿ. ಆ್ಯಂಡ್ ಎಷ್ಟೊಂದು ಜನಕ್ಕೆ ಇದು ಗೊತ್ತಿರಲ್ಲ ಕೂಡ. ಸೊ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಒನ್ಸ್ ನೀವು ಬ್ಯಾಂಕಿಂಗಲ್ಲಿ ಸೇರ್ಕೊಂಡಿದ್ದೀರಾ, ಬ್ಯಾಂಕಿಂಗ್ ಫೀಲ್ಡಲ್ಲಿ ಅಂದರೆ ಆವಾಗ ನಿಮಗೆ 2 ಥರದ ಎಕ್ಸಾಮ್ನ ಬರಿಬೋದು ನೀವು. ಲೈಕ್ ಫಸ್ಟ್ ಒನ್ನು JAIIB ಅಂತ. ನೆಕ್ಸ್ಟು ಅದನ್ನ ನೀವು ಕ್ಲಿಯರ್ ಮಾಡ್ಕೊಂಡಾದ್ಮೇಲೆ ನೀವು CAIIB ಎಕ್ಸಾಮ್ನ ಬರಿಬೋದು. ಓಕೆನಾ? ಸೊ ಫಸ್ಟ್ ನೀವು JAIIBನ ಕ್ಲಿಯರ್ ಮಾಡ್ಕೊಳ್ಳೇಬೇಕು. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ನೀವು ಬ್ಯಾಂಕಿಂಗಲ್ಲಿ ಸೇರ್ಕೊಂಡಾದ್ಮೇಲೆ ಎಲ್ಲ ಬ್ಯಾಂಕಲ್ಲಿರುವಂತಹ ಎಂಪ್ಲಾಯೀಸ್ ಅಥವಾ ಸ್ಟಾಫ್ಸು ಇದನ್ನ ಬರೀಲೇಬೇಕು ಅನ್ನೋ ಕಂಪಲ್ಸರಿ ಎಲ್ಲೂ ಇಲ್ಲ. ಇದು ನಿಮ್ಮ ಇಂಟ್ರೆಸ್ಟ್. ನಿಮಗೆ ಬರೆಯೋಕ್ಕೆ ಇಷ್ಟನಾ ನೀವು ಬರಿಬೋದು, ಇಲ್ಲ ನಿಮಗೆ ಇಷ್ಟ ಇಲ್ವಾ ನೀವು ಬರೀಲಾರ್ದೂ ಇರ್ಬೋದು. ಓಕೆನಾ? ಸೊ ಇಲ್ಲಿ ಯಾವುದೇ ಕಂಪಲ್ಸರಿ ಅನ್ನೋ ಅಂಥ ಎಲಿಮೆಂಟ್ ಬರಲ್ಲ. ಓಕೆ. ಆ್ಯಂಡ್ ನೆಕ್ಸ್ಟು ಈ ಎಕ್ಸಾಮ್ನ ಯಾಕೆ ಬರಿತೀವಿ ಅಂದರೆ, ಇದು ಪ್ರಮೋಷನ್ಗೂ ಹೆಲ್ಪ್ ಆಗುತ್ತೆ. ಮೇನ್ಲಿ 2 ವಿಷಯದಲ್ಲಿ ಇದು ನಮಗೆ ಹೆಲ್ಪ್ ಆಗುತ್ತೆ. ಫಸ್ಟ್ ಒನ್ ಏನು ಅಂದರೆ, ನಮಗೇನು ಸ್ಯಾಲ್ರಿ ಬರುತ್ತಲ್ಲ ಪ್ರತಿ ಮಂತು, ಅದರಲ್ಲಿ ನಮಗೆ ಇಂಕ್ರಿಮೆಂಟ್ ಸಿಗುತ್ತೆ ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳೋದ್ರಿಂದ. ಅರೌಂಡ್ ಈಗ ನಿಮಗೊಂದು ಇಂಕ್ರಿಮೆಂಟ್ ಅಂದ ತಕ್ಷಣ ಎಷ್ಟು ಆಗ್ಬೋದು ಅನ್ನೋ ಕ್ವಶನ್ ಬರುತ್ತೆ ಅಲ್ವಾ. ಸೊ ನಾನು ಕೇಳ್ಪಟ್ಟಿರೋ ಹಾಗೆ RRBಯಲ್ಲಿ ನೀವು ಇದ್ರಿ ಅಂದರೆ, RRB PO ನಾನು ಈಗ ಬರೆದಿದ್ದೀನಲ್ವ. ಸೊ RRB PO ಅಲ್ಲಿ ಈಗ ನಿಮ್ದು ಏನಾದ್ರು ಈ ಎಕ್ಸಾಮ್ ಕ್ಲಿಯರ್ ಮಾಡಿಕೊಂಡ್ರೆ ಅರೌಂಡ್ 3000 ನಿಮ್ಮ ಸ್ಯಾಲ್ರಿ ಇಂಕ್ರಿಮೆಂಟ್ ಆಗುತ್ತೆ. ಆ್ಯಂಡ್ ನನಗೆ ಇಷ್ಟು ಗೊತ್ತಿದೆ. ಏನಾದರೂ ಹೆಚ್ಚು ಕಮ್ಮಿ ಜಾಸ್ತಿ ಆಯಿತು ಅಥವಾ ಏನಾದರೂ ಇದ್ದರೆ ನಾನು ಮತ್ತೆ ಅವಾಗ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ? ಸೊ ಸ್ಯಾಲ್ರಿ ಇಂಕ್ರಿಮೆಂಟಿಗೂ ಇದು ಹೆಲ್ಪ್ ಆಗುತ್ತೆ. ಪ್ಲಸ್ ಪ್ರಮೋಷನಲ್ಲಿ ಅಫ್ಕೋರ್ಸ್ ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನಾರ್ಮಲ್ ಪ್ರಮೋಷನ್ ಹೆಂಗಿರುತ್ತೆ ಅಂದರೆ, ಅದು 5 ವರ್ಷಕ್ಕೊಮ್ಮೆ ಪ್ರಮೋಷನ್ ಆಗುತ್ತೆ, ಈ ಥರ ಇತ್ತು ಅಂದ್ಕೊಳ್ಳಿ. ಅದೇ ನೀವು ಈ ಎಕ್ಸಾಮ್ನ ಕ್ಲಿಯರ್ ಮಾಡಿಕೊಂಡ್ರೆ 1 ವರ್ಷ ಬೇಗನೆ ನಿಮ್ಮ ಪ್ರಮೋಷನ್ ಆಗುತ್ತೆ. ಸೊ ಈ ಥರ ಚಾನ್ಸಸ್ಸು ಜಾಸ್ತಿ ಇರ್ತವೆ. ಸೊ ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳೋದ್ರಿಂದ ನಮಗೆ ಅಡ್ವಾಂಟೇಜಿಯಸ್ ಆಗೇ ಇರುತ್ತೆ. ಓಕೆನಾ? ಆ್ಯಂಡ್ ಮೇನು ಇವೆರಡೇ, ಇಂಕ್ರಿಮೆಂಟ್ ಆಯಿತು, ಪ್ರಮೋಷನ್ ಆಯಿತು. ಈ 2 ವಿಷಯ ಸಲುವಾಗಿಯೇ ಎಲ್ಲರೂ ಎಕ್ಸಾಮು ಬರೀತಾರೆ. ಆ್ಯಂಡ್ ನಾನು ಆಲ್ರೆಡಿ ಹೇಳಿದ್ದೀನಿ, ಇದು ನಿಮ್ಗೆ ಇಷ್ಟ ಇದ್ದರೆ ನೀವು ಬರಿಬೋದು, ಇಲ್ಲ ಅಂದರೆ ಬಿಡ್ಬೋದು. ಯಾಕಂದರೆ ಎಷ್ಟೊಂದು ಜನ ಬರೀಲಾರದೆ ಕೂಡ ಇದ್ದಾರೆ. ಆ್ಯಂಡ್ ಬರೆದ್ರೆ ಅಡ್ವಾಂಟೇಜಿಯಸ್ ಅಂತೂ ಇದ್ದೇ ಇದೆ. ಓಕೆ. ಆ್ಯಂಡ್ ಇವಾಗ ನೀವು ಇನ್ನೂ ಬ್ಯಾಂಕಿಂಗಲ್ಲಿ ಸೇರಿಲ್ಲ, ಇನ್ನೂ ನೀವು ಪ್ರಿಪೇರ್ ಆಗ್ತಿದ್ದೀರಾ, ಆ್ಯಂಡ್ ನಿಮ್ಮ ಒಂದು ಏಮ್ ಇದೆ, ನಿಮ್ಮ ಒಂದು ಗುರಿ ಇದೆ ಬ್ಯಾಂಕಿಂಗ್ ಫೀಲ್ಡಲ್ಲೇ ಸೇರಬೇಕು ಅಂತ. ಆವಾಗ ನೀವೇನು ಮಾಡ್ಬೋದು, ಈವನ್ ಬ್ಯಾಂಕಿಗೆ ನೀವು ಜಾಯ್ನ್ ಆಗೋ ಮುಂಚೆನೇ ನೀವು ಎಕ್ಸಾಮ್ ಕೂಡ ಬರಿಬೋದು. ಓಕೆನಾ? ಈಗ ಬ್ಯಾಂಕಿಗೆ ಸೇರಿದ್ವಿ ಅಂತಂದರೆ ನಾವು ಎಕ್ಸಾಮ್ ಬರಿಬೋದು. ಬ್ಯಾಂಕಿಂಗ್ ಸೇರಿಲ್ಲ, ನಾನು ಬರೀತೀನಿ ಅಂದರೆ ನಿಮಗೂ ಕೂಡ ಎಕ್ಸಾಮ್ ಇದೆ. ಓಕೆನಾ? ನಿಮಗೇನಾದರೂ ಅದ್ರ ಬಗ್ಗೆ ಡೀಟೇಲಾಗಿ ಬೇಕಿತ್ತು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಓಕೆ. ಆ್ಯಂಡ್ ಈ ಎಕ್ಸಾಮ್ಸು ಯಾವಾಗ ಬರಿಬೋದು, ಯಾವ ಥರ ಅಪ್ಲೈ ಮಾಡ್ಬೋದು ಅಂತ ಕ್ಯೂರಿಯಾಸಿಟಿ ಇರುತ್ತಲ್ವ. ಸೊ ಇದನ್ನು ವರ್ಷದಲ್ಲಿ 2 ಸಲ ಎಕ್ಸಾಮ್ಸ್ನ ಬಿಡ್ತಾರೆ. ಆ್ಯಂಡ್ ನೀವು ಎಕ್ಸಾಮ್ ಬರೀತಿದ್ದೀರಾ ಅಂದರೆ 5 ಅಟೆಂಪ್ಟ್ಸ್ ನಿಮಗೆ ಇರುತ್ತೆ. ಓಕೆನಾ? ಆ 5 ಅಟೆಂಪ್ಟ್ಸಲ್ಲಿ ನೀವು ಎಕ್ಸಾಮ್ನ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಆಲ್ಮೋಸ್ಟು ವರ್ಷದಲ್ಲಿ 2 ಸಲ ಅಂದರೆ, ಫಸ್ಟು ಯಾವಾಗ ಬಿಡ್ತಾರೆ ಅಂದರೆ ಅರೌಂಡ್ ಮೇ ತಿಂಗಳಲ್ಲಿ ಬಿಡ್ತಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಕೂಡ ಆಗ್ಬೋದು. ಆ್ಯಂಡ್ ಸೆಕೆಂಡ್ ಯಾವಾಗ ಬಿಡ್ತಾರೆ ಅಂದರೆ ಅರೌಂಡ್ ಅಕ್ಟೋಬರ್ ಸ್ವಲ್ಪ ಹೆಚ್ಚು ಕಮ್ಮಿ ಕೂಡ ಆಗ್ಬೋದು. ಸೊ ಮೇ ಆ್ಯಂಡ್ ಅಕ್ಟೋಬರ್ ಈ ಥರ ವರ್ಷದಲ್ಲಿ 2 ಸಲ ಈ ಎಕ್ಸಾಮ್ಸ್ನ ಬಿಡ್ತಾರೆ. ಆ್ಯಂಡ್ ನೀವು ಬರಿಬೋದು. ಆ್ಯಂಡ್ ನಾನು ಕೂಡ ಈಗ ಅಪ್ಲೈ ಮಾಡಿದ್ದೀನಿ. ಅಕ್ಟೋಬರ್ 20ಇಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನೋಡೋಣ, ಫಸ್ಟ್ ಅಟೆಂಪ್ಟ್ ಕೊಡೋಣ ಅಂತ. ಆ್ಯಂಡ್ ಫಸ್ಟ್ ಅಟೆಂಪ್ಟ್ ನೀವು ಕೊಡೋದಾದರೆ JAIIBಯಲ್ಲಿ ಹೇಳ್ತಿದ್ದೀನಿ, ನಿಮಗೆ ಅಲ್ಲಿ ಫೀಸ್ ಸ್ಟ್ರಕ್ಚರು ಇರುತ್ತೆ. ಆ್ಯಂಡ್ ಫಸ್ಟ್ ನೀವು ಮೆಂಬರ್ಶಿಪ್ನ ತಗೋಬೇಕಾಗುತ್ತೆ. ಅಲ್ಲಿ ಒಂದು ಸ್ವಲ್ಪ ಫಾರ್ಮಾಲಿಟೀಸ್ ಇರ್ತವೆ, ಅಂದರೆ ಕ್ವೆಶನ್ಸು ಇರ್ತವೆ, ಅದು ಫಾರ್ಮ್ನ ಫಿಲ್ ಮಾಡಬೇಕಾಗುತ್ತೆ. ಅಲ್ಲಿ ಸ್ವಲ್ಪ ನಿಮ್ಮ ಫೀ ಕೇಳ್ತಾರೆ, ಅಲ್ಲಿ ಫೀ ಹೋಗುತ್ತೆ. ಪ್ಲಸ್ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಲ್ಲಿ ಸ್ವಲ್ಪ ಫೀ ಇರುತ್ತೆ. ಆ್ಯಂಡ್ ಪ್ಲಸ್ GST ಕೂಡ ಇರುತ್ತೆ. ಆ್ಯಂಡ್ ಇಲ್ಲಿ ಎಕ್ಸಾಮಲ್ಲಿ ಇನ್ನೊಂದು ಏನಂದರೆ, ನೀವು ಅಪ್ಲಿಕೇಶನ್ ಡೇಟು ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ, ಇವತ್ತಿಂದ ಸ್ಟಾರ್ಟ್ ಆಗಿದೆ ಅಂದ್ಕೊಳ್ಳಿ. ಸೊ ಇವತ್ತಿಂದ 1 ವಾರದಲ್ಲೇ ನೀವು ಅಪ್ಲಿಕೇಶನ್ ಹಾಕಿದರೆ ನೀವು
ಸೇಮ್ ಏನೇನು ಫೀಸ್ ಇರುತ್ತಲ್ಲ ಅಷ್ಟೇ ಕಟ್ಟೋದಿರುತ್ತೆ. ಅದೇ ನೀವು ಒಂದು ವಾರ ಬಿಟ್ಟು ಸೆಕೆಂಡ್ ವೀಕಿಂದ ಆಗ್ತಿದ್ದೀರಾ ಅಂದರೆ +100 ನೀವು ಕಟ್ಟಬೇಕಾಗುತ್ತೆ. ಅದೇ ನೀವು ಮತ್ತೆ ಥರ್ಡ್ ವಾರ ಹಾಕ್ತಿದ್ದೀರಾ, ಥರ್ಡ್ ವೀಕಲ್ಲಿ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ಮತ್ತೆ +100 ನೀವು ಹಾಕಬೇಕಾಗುತ್ತೆ. ಸೊ ಈ ಥರ ಈ ಎಕ್ಸಾಮಲ್ಲಿ ಅಪ್ಲೈ ಮಾಡೋದು ಪ್ರೊಸೀಜರ್ ಇದೆ, ಓಕೆನಾ. ಆ್ಯಂಡ್ ಸೆಂಟರ್ ಕೂಡ ಅಷ್ಟೇ, ನಿಮ್ಮ ನೀವೇನು ವರ್ಕ್ ಮಾಡ್ತಿದ್ದೀರಲ್ಲ ಬ್ರ್ಯಾಂಚು, ಆ ಬ್ರ್ಯಾಂಚ್ಗೆ ಆಲ್ಮೋಸ್ಟ್ ನಿಯರ್ ಬೈ ನೀವು ಸೆಲೆಕ್ಟ್ ಮಾಡ್ಕೋಬೋದು ಲೊಕೇಶನ್ನ, ಎಕ್ಸಾಮ್ ಹಾಲ್ ಸೆಂಟರ್ನ. ಆ್ಯಂಡ್ ಇಫ್ ಇನ್ ಕೇಸ್ ಸೀಟು ತುಂಬಾ ಫಿಲ್ ಆಗಿಬಿಟ್ಟಿತ್ತು ಅಂದರೆ ಅಲ್ಲಿ ನಮ್ಗೆ ಯಾವ್ದು ಸಿಗುತ್ತೋ ಅದೇ ಎಕ್ಸಾಮ್ ಸೆಂಟರ್ನ ನಾವು ಚೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಮೇನ್ ಏನಂದರೆ ಅಪ್ಲಿಕೇಶನ್ ಡೇಟು ಬಿಟ್ಟಿದ್ದಾರೆ ಅಂದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಅಪ್ಲೈ ಮಾಡಿದರೆ ನಿಮಗೆ ನಿಯರ್ ಬೈ ನಿಮಗೆ ಯಾವ್ದು ಸೆಂಟರ್ ಬೇಕಿತ್ತೋ ಅದು ನಿಮಗೆ ಸಿಗುತ್ತೆ, ಓಕೆನಾ. ಆ್ಯಂಡ್ ದಟ್ಸ್ ಇಟ್. ಇಷ್ಟೇ, ಮತ್ತೇನಿಲ್ಲ. ಅದೇ ಎಕ್ಸಾಮ್ಗೆ ನಾನು ಪ್ರಿಪೇರ್ ಆಗ್ತಿರೋದು, ಮತ್ತು ಬೇರೆ SBIನೋ ಆ ಥರ ಯಾವುದೂ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿಲ್ಲ. ಆ್ಯಂಡ್ ನೋಡೋಣ, ಫಸ್ಟ್ ಅಟೆಂಪ್ಟ್ ಕೊಡ್ತಿದ್ದೀನಿ. ನಿಮಗೇನಾದರೂ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ನೀವು ಕೇಳಿ, ನಾನು ಅದ್ರ ಬಗ್ಗೆ ಮತ್ತೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ಆ್ಯಂಡ್ ಇದರಲ್ಲಿ ಆಲ್ಮೋಸ್ಟ್ 4 ಸಬ್ಜೆಕ್ಟ್ಸ್ ಇರ್ತವೆ. ಒಂದೊಂದು ಸಬ್ಜೆಕ್ಟಿಗೂ ಒಂದೊಂದು ಸಲ ಹೋಗಿ ನೀವು ಎಕ್ಸಾಮ್ ಬರೀಬೇಕಾಗುತ್ತೆ. ಈಗ ನಾವು ಫಾರ್ ಎಕ್ಸಾಂಪಲ್ IBPS ಅಥವಾ RRBಯಲ್ಲಿ ಪ್ರಿಲಿಮ್ಸ್ ಅಂದ ತಕ್ಷಣ ಅಲ್ಲಿ ಎರಡು ಸಬ್ಜೆಕ್ಟ್ ಇದೆ, ಅಥವಾ IBPSಲ್ಲಿ 3 ಸಬ್ಜೆಕ್ಟ್ ಇದೆ ಅಂದರೆ ಒಂದೇ ದಿನದಲ್ಲಿ ಬರೆದು ಬಂದುಬಿಡ್ತೀವಿ. ಸೊ ಇದು ಆ ಥರ ಅಲ್ಲ, ಒಂದೊಂದು ಸಬ್ಜೆಕ್ಟಿಗೂ ಹೋಗಿ ಬರೀಬೇಕು, ಮತ್ತೆ ಬರಬೇಕು, ಮತ್ತು ನೆಕ್ಸ್ಟ್ ಸಬ್ಜೆಕ್ಟಿಗೆ ಮತ್ತೆ ಹೋಗಬೇಕು, ಮತ್ತೆ ಬರಬೇಕು, ಈ ಥರ ಇದೆ. ಆ್ಯಂಡ್ ಅಷ್ಟೇ ಸಾಕು, ಬ್ರೀಫಾಗಿ ಹೇಳಿದ್ದೀನಿ. ಆ್ಯಂಡ್ ದಟ್ಸ್ ಇಟ್. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು, ನೆಕ್ಸ್ಟ್ ವಿಡಿಯೋಲಿ ಅದ್ರ ಬಗ್ಗೆನೇ ನಾನು ಹೇಳ್ತೀನಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.